ಚಳಿಯಲ್ಲಿ ಚಿಚುಕಾಗೆಯ ಮದುವೆ. ತುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ, ಚೋಟಗಿಳಿ ಈ 3 ಪಕ್ಷಿಗಳಿಗೂ ಮದುವೆಯಾಗಿತ್ತು. ಅವರಿಗೆ ಮಕ್ಕಳನ್ನು ಹುಟ್ಟಿದ್ರು. ಎಲ್ರೂ ಅವರವರ ಗಂಡಿದಿರ ಜೊತೆ ಸಿಟಿಯಲ್ಲಿ ಬಂದು ಸೆಟಲ್ ಆಗಿದ್ರು. ಅವರ ಗೆಳತಿಯಾದ ಚಿಚುಕಾಗೆ ಮಾತ್ರ ಇನ್ನು ಒಬ್ಳೆ ಹಳ್ಳಿಯಲ್ಲಿ ಇದ್ಲು. ಅವಳಿಗೆ ಇನ್ನು ಮದುವೆನೂ ಆಗ್ಲಿಲ್ಲ. ಊರಿನ ಮಧ್ಯದಲ್ಲಿರುವ ದೊಡ್ಡ ಮನೆಯಲ್ಲಿ ಒಬ್ಬಂಟಿ ಜೀವನ ಬಾಳ್ತಾ ಇದ್ಲು. ಅವಳ ಮನೆಯ ಪಕ್ಕದಲ್ಲಿ ಊರಿನ ಮುಖ್ಯಸ್ಥರಾದ ಮಹಿ ತನ್ನ ಸೊಸೆ ಕುಹು ಜೊತೆ ಬಾಳ್ತಾ ಇದ್ರು. ಚಿಚುಕಾಗೆನ ಅವರೇ ನೋಡ್ಕೊಳ್ತಾ ಇದ್ರು. ಒಂದಿನ ಸಂಜೆ ಸಮಯ ಚಿಚುಕಾಗೆ ಮನೆ ಅಂಗಳದಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದಾಗ ಆ ಸಮಯದಲ್ಲಿ ಸರಿಯಾಗಿ ಕುಹು ಬಾತು ಹಾಗೂ ಮಹಿ ಹದ್ದು ಇಬ್ರು ಅಲ್ಲಿಗೆ ಬಂದ್ರು. ಏನ್ ಚಿಚೋ, ಸಂಜೆ ಸಮಯ ದೀಪ ಕೂಡ ಇಡ್ಲೇ ಇಲ್ಲ, ಹಾಗೆ ಕೂತ್ಕೊಂಡು ಏನ್ ವಿಷಯದ ಬಗ್ಗೆ ನೀನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಮಹಿ ಅವರೇ, ಸುಮ್ನೆ ಯೋಚನೆ ಮಾಡ್ತಿದ್ದೆ. ಸುಮ್ನೆ ಯೋಚನೆ ಮಾಡ್ತಿದ್ಯಾ? ಏನ್ ವಿಷಯ? ನಿನ್ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಚಿಚೋ? ಆವಾಗ ಚಿಚು ಸ್ವಲ್ಪ ಕೋಪದಿಂದ, ಕುಹೋ, ನಿನಗೆ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ರೆ ಬೇರೆ ಏನೂ ಇಲ್ವಾ? ನಾನೇ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀನು ಯೋಚನೆ ಮಾಡಲ್ಲ ಅಂದ್ರೆ ನಾವು ಕೂಡ ಯೋಚನೆ ಮಾಡಬಾರ್ದಾ ಏನೋ? ಏನ್ ಚಿಚೋ, ನಿನ್ ಜೊತೆ ಇದ್ದ ನಿನ್ನ ಗೆಳತಿಯರು ಎಲ್ರೂ ಮದುವೆ ಮಾಡ್ಕೊಂಡು ಸಿಟಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರೆಲ್ರಿಗೂ ಮಕ್ಕಳು ಕೂಡ ಹುಟ್ಟಿದ್ದಾರೆ. ನಿನಗೆ ವಯಸ್ಸು 25 ಆಗ್ತಾ ಇದೆ. ಏನೋ 16 ವಯಸ್ಸು ಅಂತ ಅಂದ್ಕೊಂಡಿದ್ಯಾ? ಇವಾಗ ಮದುವೆ ಮಾಡ್ಕೊಳ್ದೆ ಇನ್ ಯಾವಾಗ ಮದುವೆ ಮಾಡ್ಕೊಳ್ತೀಯ ನೀನು? ವಯಸ್ಸು 25 ಆದ್ರೆ ಏನು, ಇವಾಗೆಲ್ಲ 30 ವಯಸ್ಸಲ್ಲೇ ಎಲ್ರೂ ಮದುವೆ ಮಾಡ್ಕೊಳ್ಳೋದು. ನಾನು ಮದುವೆ ಮಾಡ್ಕೊಳ್ತೀನಿ. ನನಗೆ ಇಷ್ಟವಾದ ಹುಡುಗ ಬರ್ಬೇಕಲ್ವಾ? ನಿನಗೆ ಇಷ್ಟವಾದ ಹುಡುಗ ಅಂದ್ರೆ ಹೇಗಿರ್ಬೇಕು? ಅವನೇನೋ ಆಕಾಶದಿಂದ ಇಳಿದು ಬರ್ತಾನಾ? ಮೊನ್ನೆ ತಾನೇ ಅತ್ತೆ ಒಂದು ಸಂಬಂಧ ನೋಡಿದ್ರು. ಅವನಿಗೇನಂತೆ, ಆ ಕಾಗೆ ನೋಡಕ್ಕೆ ತುಂಬಾ ಚೆನ್ನಾಗಿದ್ದ. ಮೇಕಪ್ ಹಾಕೊಂಡು ಒಂದಿನಕ್ಕೆ 10 ಸಲ ಕನ್ನಡಿ ನೋಡ್ಕೊಂಡ್ರೆ ಚೆನ್ನಾಗಿನೇ ಇರೋದು. ನನಗಿಂತ ಜಾಸ್ತಿ ಮೇಕಪ್ ಹಾಕೊಳ್ಳೋದು ಅವನೇ. ಚಿಚೋ, ಸುಮ್ನೆ ಏನಾದ್ರು ಕಾರಣ ಹೇಳ್ತಾನೆ ಇರ್ಬೇಡ. ನಿನಗೂ ವಯಸ್ಸಾಗ್ತಾ ಇದೆ. ಜೀವನ ಪೂರ್ತಿ ಹೀಗೆ ಒಬ್ಬಂಟಿ ಜೀವನ ಬಾಳ್ತೀಯ ಏನೋ? ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ನೀನು ಯೋಚನೆ ಮಾಡಮ್ಮ. ಹಾಗಂತ ಹೇಳಿ ಮಹಿ, ಕುಹು ಇಬ್ರು ಅಲ್ಲಿಂದ ಹೋದ್ರು. ಮಹಿ ಹೇಳಿದ ಮಾತಿನ ಬಗ್ಗೆ ಚಿಚುಕಾಗೆ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿದ್ಲು. ನಿಜ ಅಲ್ವಾ? ಎಲ್ರಿಗೂ ಮದುವೆಯಾಗಿ ಮಕ್ಳೂ ಆಯ್ತು. ನನಗೆ ಯಾವಾಗ ಮದುವೆ ಆಗೋದೋ ಹಾಗಂತ ಅಂದ್ಕೊಂಡಿದ್ಲು. 2 ದಿನಗಳ ನಂತರ ಒಂದಿನ ತುನಿಗುಬ್ಬಚ್ಚಿ ಚಿಚುಕಾಗೆಗೆ ಫೋನ್ ಮಾಡಿದ್ಲು. ಚಿಚು, ಹೇಗಿದ್ಯಾ? ಆವಾಗ ಚಿಚು ಈ ಕಡೆಯಿಂದ, ಹಲೋ ಟುನಿ, ನಾನ್ ಚೆನ್ನಾಗಿದ್ದೀನಿ. ಹೌದು, ಲೂಸಿ, ಚೋಟು, ಬುಜ್ಜಿ, ಬನ್ನು ಎಲ್ರು ಹೇಗಿದ್ದಾರೆ ನೋಡಿ? ಸುಮಾರು ದಿನ ಆಯ್ತು. ಅದಕ್ಕೆ ಫೋನ್ ಮಾಡಿದ್ದು. ಎಲ್ರೂ ಚೆನ್ನಾಗಿದ್ದಾರೆ. ಈ ವೀಕೆಂಡ್ ನಾವೆಲ್ರೂ ಮೀಟ್ ಮಾಡ್ಬೇಕಂತ ಮಾತಾಡ್ಕೊಂಡಿದ್ದೀವಿ. ನೀನು ಸ್ವಲ್ಪ ಬರ್ತೀಯಾ? ನಿನ್ನ ನೋಡಿ ಸುಮಾರು ದಿನ ಆಯ್ತು. ಭಾನುವಾರ ಬೆಳಗ್ಗೆ ಬಂದು ಆಮೇಲೆ ನೀನು ಮನೆಗೆ ಹೋಗ್ಬೋದು. ಹೌದಾ, ಸರಿ, ಬರ್ತೀನಿ. ನನಗೂ ನಿಮ್ಮೆಲ್ಲರನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಭಾನುವಾರ ಬೆಳಿಗ್ಗೆನೆ ಚಿಚುಕಾಗಿ ಸಿಟಿಗೆ ಹೋದ್ಲು. ಅಲ್ಲಿ ಟುನಿಗುಬ್ಬಚ್ಚಿ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಬಾಳ್ತಾ ಇದ್ಲು. ಟುನಿಗುಬ್ಬಚ್ಚಿಯ ಮನೆ ಬಾಲ್ಕನಿಯಲ್ಲಿ ಎಲ್ರೂ ಕೂತ್ಕೊಂಡಿದ್ರು. ಲೂಸಿ ಪಾರಿವಾಳ ಆ ಚಳಿಯಲ್ಲಿ ಎಲ್ರಿಗೂ ಕೂಲ್ ಡ್ರಿಂಕ್ಸ್ ನ ಸರ್ವ್ ಮಾಡ್ತಾ ಇದ್ಲು. ಅಮ್ಮಯ್ಯ, ಇವತ್ತು ಸ್ಪೆಷಲ್ ಚಿಚುನೇ ಅಲ್ವಾ? ಅವಳನ್ನು ನೋಡಿ ಎಷ್ಟು ದಿನ ಆಯ್ತು. ಚಿಚು, ಏನ್ ವಿಶೇಷ? ಊರಲ್ಲೆಲ್ರೂ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ನೀವು ಮಾತ್ರ ಇಲ್ಲ, ಅದೊಂದೇ ಬೇಜಾರ್ ನಮಗೆ. ಏನ್ ಮಾಡೋದು ಚಿಚು, ಮದ್ವೆ ಆದ್ಮೇಲೆ ಸಿಟಿಗೆ ಬರ್ಲೇಬೇಕಲ್ವಾ? ಸರಿ, ಅದೆಲ್ಲ ಬಿಡು. ಆಮೇಲೆ ಏನ್ ವಿಶೇಷ? ನೀನು ಇನ್ ಯಾವಾಗ ಮದುವೆ ಮಾಡ್ಕೊಳ್ತೀಯಾ? ಹಾಗಂತ ಲೂಸಿ ಕೇಳಿದ ಪ್ರಶ್ನೆಗೆ ಚಿಚುಕಾಗೆ ತಲೆ ಬಗ್ಗೆ ಕೂತ್ಕೊಂಡಿದ್ಲು. ಅವಳಿಗೂ ಕೂಡ ಇವ್ರೆಲ್ಲರನ್ನ ನೋಡಿ ಮದುವೆ ಮಾಡ್ಕೊಳ್ಬೇಕು, ಮಕ್ಳು ಎತ್ಕೊಳ್ಬೇಕು ಅನ್ನುವ ಆಸೆನೂ ಬಂತು. ಆದ್ರೆ ಅವಳಿಂದ ಏನೂ ಮಾಡಕ್ಕಾಗ್ಲಿಲ್ಲ. ಹೌದು ಚಿಚು, ಇನ್ನು ಎಷ್ಟು ದಿನ ಅಂತ ಹೀಗೆ ಒಬ್ಳೇ ಬಾಡ್ತಾ ಇರ್ತೀಯಾ? ನಮ್ ತರ ಮದುವೆ ಮಾಡ್ಕೊಂಡು ನೀನು ಕೂಡ ಸೆಟಲ್ ಆಗ್ಬೋದು ಅಲ್ವಾ? ಆವಾಗ ಚಿಚುಕಾಗೆ ಟುನಿ ಹತ್ರ, ಮದುವೆ ಮಾಡ್ಕೊಳ್ತೀನಿ, ಆದ್ರೆ ನಿಮ್ ತರ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋ ಭಾಗ್ಯ ನನಗಿಲ್ಲ ಅಲ್ವಾ? ನನಗೆ ಯಾರಾದ್ರೂ ಹುಡುಗನ ನೋಡಿ ಮದುವೆ ಮಾಡಿಡ್ಬೇಕು. ಅದಕ್ಕೇನಂತೆ, ನೀನು ಮಹಿ ಹದಿನವ್ರ ಹತ್ರ ಹೇಳು, ಅವರು ಹುಡುಗ ನೋಡ್ತಾರೆ ಅಲ್ವಾ? ಆವಾಗ ಸಡನ್ ಆಗಿ ಬನ್ನುಗಿಳಿ, ಚಿಚು ಆಂಟಿ, ನೀವು ಮದುವೆ ಮಾಡ್ಕೊಂಡ್ರೆ ನಿಮ್ ಮದುವೆಲಿ ನಮ್ಗೆ ಬಿರಿಯಾನಿ ಹಾಕ್ತೀರಾ? ಬನ್ನು, ಯಾವಾಗ್ಲೂ ಊಟನೇನಾ? ಚಿಚು ಆಂಟಿ, ನೀವು ಮದುವೆ ಮಾಡ್ಕೊಂಡ್ರೆ ಅವತ್ತು ನಿಮ್ಗೆ ಎಲ್ಲಾ ಮೇಕಪ್ನು ನಾನೇ ಹಾಕ್ತೀನಿ. ಎಲ್ರೂ ನಗಾಡ್ತಾ ಇದ್ರು. ಆದ್ರೆ ಚಿಚು ನಗೋಲಿ ಮಾತ್ರ ಸ್ವಲ್ಪ ಚಿಂತೆ ಕಾಣಿಸ್ತಿತ್ತು. ಅವಳಿಗೆ ಇವರೆಲ್ಲರನ್ನ ನೋಡಿ ಬೇಗ ಮದುವೆ ಮಾಡ್ಕೊಂಡು ಸೆಟಲ್ ಆಗ್ಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡ್ಲು. ಆ ದಿನ ಸಂಜೆ ತನಕ ಅಲ್ಲೇ ಇದ್ದು ಮಾತಾಡಿ ಆಮೇಲೆ ರಾತ್ರಿ ಸಮಯ ಅವಳು ಊರಿಗೆ ವಾಪಸ್ ಬಂದ್ಲು. ಆ ದಿನ ರಾತ್ರಿ ಇಡೀ ಅವಳಿಗೆ ನಿದ್ರೆ ಬರ್ಲೇ ಇಲ್ಲ. ನನಗೂ ಇವರನ್ನೆಲ್ಲ ನೋಡಿ ಮದುವೆ ಮಾಡ್ಕೊಳ್ಬೇಕು, ಮಕ್ಕಳು ಎತ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು, ನಾನು ಕಪ್ಪಾಗಿದ್ದೀನಿ. ಕಾಗೆಗಳಲ್ಲೂ ಕೂಡ ಅಂದವಾದ ಕಾಗೆಗಳು ಇರುತ್ತೆ, ಆದ್ರೆ ನಾನು ಅದ್ರಲ್ಲೂ ಸುಮಾರಾಗಿದ್ದೀನಿ ಅಷ್ಟೆ. ನನ್ನನ್ನ ಮದುವೆ ಮಾಡ್ಕೊಳಕ್ಕೆ ಯಾರಿಷ್ಟಪಡ್ತಾರೆ? ನನ್ನ ಜೀವನ ಇಷ್ಟೇ.
ಹಾಗಂತ ಅಂದ್ಕೊಂಡು ಪಾಪ ಚಿಚುಕಾಗೆ ಆ ರಾತ್ರಿ ಇಡೀ ಅಳ್ತಾನೆ ಇದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿಚುಕಾಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಗ ಇದ್ದಕ್ಕಿದ್ದದ್ದೇ ಮಹಿ ಹದ್ದು ತುಂಬಾನೇ ಸಂತೋಷವಾಗಿ ಚಿಚುಕಾಗೆ ಹತ್ತಿರ ಬಂದು, ಚಿಚು, ಒಳ್ಳೆ ಶುದ್ಧಿ ಕಣೆ, ನಿನಗೋಸ್ಕರ ಒಳ್ಳೆ ಶುದ್ಧಿ ತಗೊಂಡ್ ಬಂದಿದ್ದೀನಿ. ಏನ್ ಮಹಿ ಅವ್ರೆ, ಬೆಳಗ್ಗೆ ಏನ್ ವಿಷಯ? ನಿನಗೋಸ್ಕರ ಒಂದು ಒಳ್ಳೆ ಸಂಬಂಧನ ನೋಡ್ಕೊಂಡ್ ಬಂದಿದ್ದೀನಿ. ಆ ಹುಡುಗನ ಹೆಸರು ರಾಜು ಕಾಗೆ. ಅವನು ಪಕ್ಕದೂರಲ್ಲಿದ್ದಾನೆ. ಒಳ್ಳೆ ಹುಡುಗ, ಬುದ್ಧಿವಂತ, ಚಿಕ್ಕದಾಗಿ ಒಂದು ವ್ಯಾಪಾರನೂ ಮಾಡ್ತಾ ಇದ್ದಾನೆ. ಅವನು ನಿನ್ನನ್ನ ಚಿಕ್ಕ ವಯಸ್ಸಿಂದಾನೇ ನೋಡ್ತಾ ಇದ್ದಾನೆ ಅಂತೆ. ಅವನಿಗೆ ನೀನಂದ್ರೆ ತುಂಬಾ ಇಷ್ಟ ಅಂತೆ. ನೀನು ಓಕೆ ಅಂತ ಹೇಳಿದ್ರೆ ಮದ್ವೆ ಮಾಡೋಣ ಅಂತ ಹೇಳ್ತಾ ಇದ್ದ. ಚಿಚುಕಾಗಿಗೆ ಅದನ್ನ ನಂಬಕ್ಕಾಗ್ಲಿಲ್ಲ. ಏನು, ಚಿಕ್ಕ ವಯಸ್ಸಿಂದ ನನ್ನನ್ನ ಕಂಡ್ರೆ ಇಷ್ಟನಾ? ನನ್ನಿಂದ ನಂಬಕ್ಕಾಗ್ತಾನೆ ಇಲ್ಲ. ಅಯ್ಯೋ ನಿಜಾನೇ ಕಣೆ, ನೀನಂದ್ರೆ ಅವನಿಗೂ ಇಷ್ಟ, ಅವನ ಕುಟುಂಬದವ್ರಿಗೂ ಇಷ್ಟ. ನೀನು ಕಪ್ಪಾಗಿರೋದು ಅವನಿಗೆ ಪ್ರಾಬ್ಲಮ್ ಇಲ್ಲ ಅಂತೆ. ನಿನ್ನ ಒಳ್ಳೆ ಗುಣ ಅವನಿಗೆ ಇಷ್ಟ ಆಗಿದೆ. ನೀನು ಸರಿ ಅಂತ ಹೇಳು, ಇವಾಗಲೇ ಮದುವೆ ಕೆಲಸ ಎಲ್ಲ ಶುರು ಮಾಡ್ತೀನಿ. ಚಿಚುಕಾಗಿ ಅದನ್ನು ಕೇಳಿ ತುಂಬಾನು ಸಂತೋಷಪಟ್ಲು. ಒಬ್ಬ ಅವಳನ್ನ ಪ್ರೀತಿಸ್ತಾ ಇದ್ದಾನೆ ಅನ್ನುವ ವಿಷಯ ಅವಳಿಗೆ ತುಂಬಾನೇ ಸಂತೋಷನ ಕೊಟ್ಟಿತ್ತು. ಸರಿ ಮಹಿ ಅವರೇ, ದೊಡ್ಡವರು ನೀವು ಏನು ಹೇಳಿದ್ರೋ ಅದಕ್ಕೆ ನಾನು ಸರಿ ಅಂತೀನಿ. ಮಹಿ ಅದು ಸಂತೋಷವಾಗಿ ಮದುವೆ ಕೆಲಸನ ಶುರು ಮಾಡ್ತು. ಈ ಕಡೆ ರಾಜುಕಾಗೆ ಹಾಗೂ ಚಿಚುಕಾಗೆ ಇಬ್ರು ಕೂಡ ಫೋನಲ್ಲಿ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಚಿಚಿಗೆ ತುಂಬಾ ಸಂತೋಷ. ರಾಜು ತುಂಬಾನೇ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದ. ಹಾಗೆ ಇಬ್ರಿಗೂ ಇಷ್ಟ ಆಯ್ತು. ಇಬ್ರು ಮದುವೆ ಮಾಡ್ಕೊಳ್ಳಿಕ್ಕೆ ರೆಡಿ ಆದ್ರು. ಮುಹೂರ್ತ ದಿನಾನೂ ಇಟ್ರು. ಆದ್ರೆ ಆ ಮುಹೂರ್ತ ಡಿಸೆಂಬರ್ ತಿಂಗಳು ಚಳಿಗಾಲದಲ್ಲಿ ಇಟ್ರು. ಡಿಸೆಂಬರ್ ತಿಂಗಳಲ್ಲಿ ಹಳ್ಳಿಯಲ್ಲಿ ಚಳಿ ಹೇಳೋದೇ ಬೇಡ. ಹೀಗಿರುವಾಗ ಒಂದಿನ ಚಿಚುಕಾಗೆ ಅವಳ ಫ್ರೆಂಡ್ಸ್ ಎಲ್ರಿಗೂ ಕಾಲ್ ಮಾಡಿದ್ಲು. ತುನಿ, ಲೂಸಿ, ಚೋಟು, ನನಗೆ ಮದುವೆ ನಿರ್ಧಾರ ಆಗಿದೆ. 1 ವಾರದಲ್ಲಿ ಮದುವೆ. ನೀವೆಲ್ರೂ ಬರಬೇಕು. ನೀವಿಲ್ಲಾಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಆದರೆ ಕೇಳಿ ಟುನಿ ಸಂತೋಷದಿಂದ, ಅರೇ ನಿಜಾನ ಚಿಚು, ಖಂಡಿತ ನಾವೆಲ್ಲರೂ ಬರ್ತೀವಿ. ಮದುವೆಗಿಂತ 2 ದಿನ ಮುಂಚೆನೇ ಬಂದ್ಬಿಡ್ತೀವಿ. ಹಾಗಂತ ಎಲ್ಲರೂ ಸಂತೋಷವಾಗಿ ಹೇಳಿದ್ರು. ಆದರೆ ಅವರು ಮರ್ತೋಗಿರುವ ವಿಷಯ ಏನು ಅಂದ್ರೆ, ಚಳಿಗಾಲದಲ್ಲಿ ಅವ್ರ ಊರಿನಲ್ಲಿ ಚಳಿ ಹೆಚ್ಚಾಗಿರೋದು. ಮದುವೆಗೆ 2 ದಿನ ಮುಂಚೆ ತುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ, ಚೋಟಿಗಿಳಿ ಅವರ ಮಕ್ಕಳಾದ ಬುಜ್ಜಿ ಹಾಗೂ ಬನ್ನೂನ ಕರ್ಕೊಂಡು ಕಾರಲ್ಲಿ ಚಿಚುಕಾಗಿಯ ಊರಿಗೆ ತಕ್ಷಣ ಹೊರಟ್ರು. ಸಿಟಿಯಲ್ಲಿ ಬೇಸಿಗೆ ಕಾಲದಲ್ಲಿ ಎಸಿ ಮಧ್ಯದಲ್ಲಿ, ಚಳಿಗಾಲದಲ್ಲಿ ಹೀಟರ್ ಮಧ್ಯದಲ್ಲಿ ಬಾಳ್ತಾ ಇದ್ದ ಪಕ್ಷಿಗಳು ಇವಾಗ ಸಡನ್ ಆಗಿ ಹಳ್ಳಿಗೆ ಬರ್ತಾ ಇದ್ದಾಗ ಆ ದಿನ ಸಂಜೆ ಸಮಯ 5 ಗಂಟೆಗೇನೆ ಹಳ್ಳಿಯಲ್ಲಿ ತುಂಬಾನು ಕತ್ಲಾಗಿತ್ತು. ಆ ಕಾರ್ ಚಿಚುಕಾಗಿಯ ಮನೆಯ ಮುಂದ್ಗಡೆ ಬಂದು ನಿಂತ್ಕೊಳ್ತು. ಆವಾಗ ಚಿಚು, ಮಹಿ, ಕುಹು 3 ಜನ ಹೊರಗಡೆ ಬಂದು ಅವರೆಲ್ಲರನ್ನ ಸ್ವಾಗತ ಮಾಡಿ ಕರ್ಕೊಂಡು ಹೋದ್ರು. ಬನ್ನಿ ಬನ್ನಿ, ನಿಮ್ಮೆಲ್ರಿಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ಆವಾಗ ಬನ್ನುಗಿಳಿ ಕಾರಿಂದ ಇಳಿದು ನಡುಗುತ್ತಾ, ಆಂಟಿ, ನಿಮ್ಮೂರಲ್ಲಿ ಯಾರಾದ್ರೂ ಎಸಿ ಹಾಕಿ ಆಫ್ ಮಾಡಕ್ಕೆ ಮರ್ತೋದ್ರ? ಯಾಕಿಷ್ಟು ಚಳಿ? ಅಯ್ಯೋ, ನಾನಿಂದ ಚಳಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಆಂಟಿ. ಹೌದು ಹೌದು, ನನಗೂ ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಬಾ ಚಿಚು. ಹಾಗಂತ ಹೇಳಿ ಎಲ್ಲರೂ ಒಳಗಡೆ ಹೋದಾಗ ಚಿಚು ಅವರಿಗೆ ಬಿಸಿ ಬಿಸಿಯಾಗಿ ಕಾಫಿ ಹಾಗೂ ಬಜ್ಜಿ ಮಾಡಿಕೊಟ್ಲು. ಆ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಅದನ್ನು ತಿನ್ನುವಾಗ ಅವ್ರಿಗೆ ಪ್ರಾಣ ಬಂದ ಹಾಗೆ ಇತ್ತು. ಆದ್ರೆ ಆ ದಿನ ರಾತ್ರಿ ಯಾರಿಗೂ ನಿದ್ರೆ ಮಾಡಕ್ಕೆ ಆಗ್ಲೇ ಇಲ್ಲ. ಟೋನಿ ಹಾಗೂ ಲೂಸಿ ಇಬ್ರು ಒಂದು ರೂಮಲ್ಲಿದ್ರು. ಎಷ್ಟೇ ಬೆಡ್ಶೀಟ್ ಹಾಕೊಂಡ್ರು ಚಳಿ ಅಂತೂ ಕಡಿಮೆ ಆಗ್ತಾನೆ ಇರ್ಲಿಲ್ಲ. ಟೋನಿ, ಈ ಚಳಿ ನೋಡಿದ್ರೆ ನಾಳೆ ನಾನು ಎದ್ದೇಳ್ತೀನ ಅಂತ ಗೊತ್ತಿಲ್ಲ. ಒಂದ್ ವೇಳೆ ಸತ್ತೋದ್ರು ಸತ್ತೋಗ್ಬೋದು. ಅಯ್ಯೋ ಲೂಸಿ, ಯಾಕೆ ಆ ರೀತಿ ಹೇಳ್ತೀಯಾ? ಪಾಪ ಚಿಚ್ಚು, ಅವಳ ಮದುವೆಗೋಸ್ಕರ ನಮಗೋಸ್ಕರ ಎಲ್ಲಾನು ಮಾಡಿಕೊಟ್ಟಿದ್ದಾಳೆ. ಹಾಗಂತ ಅಂದ್ಕೊಂಡು ನಿದ್ರೆ ಮಾಡಿದ್ರು. ಪಾಪ ಚಳಿ ತುಂಬಾ ಹೆಚ್ಚಾಗ್ತಾ ಇತ್ತು. ಹೀಗಿರುವಾಗ ಬೆಳಿಗ್ಗೆ 5 ಗಂಟೆ ಸಮಯ ಆಯ್ತು. ಆ ದಿನನೇ ಮದುವೆ ಅನ್ನೋದ್ರಿಂದ ಮಹಿ ಹದ್ದು ಬೆಳಗ್ಗೆನೆ ಬಂದು ಎಲ್ಲರನ್ನ ಜೋರಾಗಿ ಕಿರ್ಚಿ ಎಬ್ಬಿಸ್ತಾ ಇತ್ತು. ಎದ್ದೇಳಿ ಎದ್ದೇಳಿ, ಬೇಗ ಎಲ್ರೂ ಸ್ನಾನ ಮಾಡಿ, 11 ಗಂಟೆಗೆ ಮುಹೂರ್ತ. ಅಷ್ಟರಲ್ಲಿ ನಾವೆಲ್ರೂ ರೆಡಿ ಆಗ್ಬೇಕು ಅಲ್ವಾ, ಎದ್ದೇಳಿ. ಆವಾಗ ಲೂಸಿ ಪಾರಿವಾಳ ಮೆಲ್ಲೆ ಕಂಬ್ಳಿ ತೆಗ್ದು, ಮಹಿಯವರೇ, 5 ಗಂಟೆಗೆ ಸ್ನಾನನ? ಸ್ವಲ್ಪ ಸೂರ್ಯ ಬರ್ಲಿ, ಬಿಸಿಲು ಬಂದ್ಮೇಲೆ ನಾನು ಸ್ನಾನ ಮಾಡ್ಕೊಳ್ತೀನಿ. ಲೂಸಿ, ಇದು ಹಳ್ಳಿ, ಈ ರೀತಿ ಎಲ್ಲ ಹೇಳ್ಬಾರ್ದು. ಆಚಾರಗಳು ಇದೆ. ಹೊರಗಡೆ ನೀರು ಬಿಸಿ ಮಾಡಿ ಇಟ್ಟಿದ್ದೀನಿ, ಹೋಗಿ ಬೇಗ ಎದ್ದು ಎಲ್ರು ಸ್ನಾನ ಮಾಡಿ. ಎಲ್ರು ಇಷ್ಟನೇ ಇಲ್ಲ ಅಂದ್ರೂ ಕೂಡ ಎದ್ದು ಹೊರಗಡೆ ಹೋದ್ರು. ಅಮ್ಮಯ್ಯ, ಬಿಸಿನೀರಾದ್ರೂ ಇದೆ, ಇದ್ರಲ್ಲಿ ಸ್ನಾನ ಮಾಡ್ಕೊಳ್ಬೋದು. ಹಾಗೆ ಇಷ್ಟನೇ ಇಲ್ದೆ ಎಲ್ರು ಸ್ನಾನ ಮಾಡಿದ್ರು. ಸರಿಯಾಗಿ 11 ಗಂಟೆ ಸಮಯ. ಮಂಟಪ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿತ್ತು. ಆವಾಗ ಮದುವೆ ಹುಡುಗ ಮದುವೆ ಹುಡುಗಿ ಇಬ್ರು ಮಂಟಪಕ್ಕೆ ಬಂದ್ರು. ಚಿಚುಕ್ ಹಾಗೆ ತುಂಬಾನು ಅಂದವಾಗಿರುವ ರೇಷ್ಮೆ ಸೀರೆನ ಉಟ್ಕೊಂಡು ಹಾಗೇನೆ ಒಡವೆಗಳನ್ನ ಹಾಕೊಂಡು ಬಂದಿದ್ಲು. ಆದ್ರೆ ಮಧ್ಯಾಹ್ನ ಸಮಯ ಆದ್ರೂ ಕೂಡ ಚಳಿ ಅಂತೂ ಕಡಿಮೆ ಆಗ್ಲೇ ಇಲ್ಲ. ಸೂರ್ಯನು ಹೊರಗಡೆ ಬಂದಿಲ್ಲ, ಮಂಚು ಮಳೆ ಬೇರೆ ಸುರಿತಾ ಇತ್ತು. ಆದ್ರಿಂದ ಮದುವೆ ಮಂಟಪಕ್ಕೆ ಮದುವೆ ನೋಡಕ್ಕೆ ಬಂದಿರೋ ಪಕ್ಷಿಗಳು ಎಲ್ರು ಕೂಡ ಚಳಿಯಲ್ಲಿ ನಡುಗುತ್ತಾ ಕೂತ್ಕೊಂಡಿದ್ರು. ಚೋಟಗಿಳಿ, ತುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಎಲ್ರು ರೇಷ್ಮೆ ಸೀರೆ ಹಾಕೊಂಡಿದ್ರು ಕೂಡ ಮೇಲೆ ಸ್ವೆಟರ್, ಸ್ಕಾರ್ಫ್ ಎಲ್ಲಾನು ಹಾಕೊಂಡಿದ್ರು. ಆವಾಗ ಮಹಿ ಹದ್ದು
ಜೋರಾಗಿ ಎಲ್ರೂ ಕೈ ಚಪ್ಪಾಳೆ ತಟ್ಟಿ ಅದ್ರಲ್ಲಿ ಚಳಿ ಓಡ್ ಹೋಗ್ಬೇಕು. ಹಾಗಂತ ಹೇಳಿದಾಗ ಎಲ್ರೂ ನಗಾಡ್ತಾ ಇದ್ರು. ಹೀಗಿರುವಾಗ ಮದುವೆ ಹುಡುಗ ಕೈಯಲ್ಲಿ ತಾಳಿ ಇಟ್ಕೊಂಡು ಮದುವೆ ಹುಡುಗಿಯ ಕುತ್ತಿಗೆಯಲ್ಲಿ ಕಟ್ಟಿದಾಗ ಅದನ್ನು ನೋಡಿದ ಎಲ್ರೂ ಸಂತೋಷದಿಂದ ಕಣ್ಣಲ್ಲಿ ಕಣ್ಣೀರೊಂದಿಗೆ ಆಶೀರ್ವಾದ ಮಾಡಿದ್ರು. ಇಬ್ರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ? ನಮ್ ಚಿಚುಗೂ ಮದ್ವೆ ಆಯ್ತು. ಹೌದು, ಹುಡುಗನು ತುಂಬಾ ಒಳ್ಳೆಯವನಂತ ಕಾಣಿಸ್ತಿದೆ. ಹಾಗೆ ಮದುವೆ ಮುಗಿದ್ಮೇಲೆ ಎಲ್ರೂ ಊಟ ಮಾಡಕ್ಕೆ ಹೋದ್ರು. ಅಲ್ಲಿ ಕೂಡ ಚಳಿ ಅದರ ಪ್ರಭಾವನ ತೋರಿಸ್ತಾ ಇತ್ತು. ಸಾಂಬಾರ್ನ ಎಲೆಯಲ್ಲಿ ಉಯ್ದ ಅರ್ಧ ಸೆಕೆಂಡಲ್ಲಿ ಸಾಂಬಾರ್ ತಣ್ಣಗಾಗ್ತಾ ಇತ್ತು. ಹಾಗೆ ಹೇಗೋ ಎಲ್ರೂ ಊಟ ಮಾಡಿ ಮುಗಿಸಿದ್ರು. ಆಮೇಲೆ ಸಂಜೆ ಸಮಯ ಊರಿಂದ ಬಂದವರು ಎಲ್ರೂ ಕೂಡ ಹೊರಡಕ್ಕೆ ತಯಾರಾಗಿದ್ರು. ರಾಜುಕಾಗೆ ಚಿಚುಕಾಗೆ ಇಬ್ರು ಅವ್ರನ್ನ ಕಳ್ಸೋದಕ್ಕೋಸ್ಕರ ಬಂದಿದ್ರು. ತುಂಬಾ ಥ್ಯಾಂಕ್ಸ್, ನೀವೆಲ್ರೂ ಬಂದಿಲ್ಲ ಅಂದ್ರೆ ಈ ಚಳಿಯಲ್ಲಿ ನನ್ ಮದ್ವೆ ಹೇಗ್ ನಡೀತಿತ್ತೋ ಏನೋ ಒಂದು ಅರ್ಥ ಆಗ್ತಿತ್ತಿಲ್ಲ. ಸುಮ್ನಿರು ಚಿಚು, ನೀನು ನಮ್ ಫ್ರೆಂಡು. ಚಳಿ ಇದ್ರೇನು, ಮಳೆ ಇದ್ರೇನು, ಬಿಸ್ಲಿದ್ರೇನು, ಯಾವುದೇ ಕಾಲ ಆದ್ರೂ ಕೂಡ ನಿನ್ ಮದ್ವೆನ ನೋಡಕ್ಕೆ ನಾವು ಬರ್ದೆ ಬೇರೆ ಯಾರು ಬರ್ತಾರೆ? ಅದನ್ನು ನಿಜಾನೇ. ರಾಜು ಅವ್ರೆ, ನಮ್ ಚಿಚಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವಳ ಪಾಪ ಅಮಾಯಕಳು. ಖಂಡಿತ, ಅವಳು ಇನ್ಮುಂದೆ ನನ್ನ ಜವಾಬ್ದಾರಿ. ಮಹಿಹದ್ದು ಎಲ್ಲರನ್ನ ಆಶೀರ್ವಾದ ಮಾಡಿ, ನಿಮ್ಮೆಲ್ಲರನ್ನ ಹೀಗೆ ನೋಡಕ್ಕೆ ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಹೇಗೋ ಇವಾಗ ಚಿಚುಗೂ ಮದ್ವೆ ಆಯ್ತು. ನನ್ನ ಎಲ್ಲ ಕರ್ತವ್ಯನೂ ಮುಗ್ದೋಯ್ತು. ಇನ್ ಮುಂದ್ಗಡೆ ನಾನು ನೆಮ್ಮದಿಯಾಗಿ ಇರ್ಬೋದು. ಚಿಚು ಆಂಟಿ, ಈ ಚಳಿ ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ನಾನು ನೆಕ್ಸ್ಟ್ ಸಮ್ಮರ್ಗೆ ಬರ್ತೀನಿ, ಆವಾಗ ನನಗೆ ಐಸ್ ಕ್ರೀಮ್ ಕಟ್ಸಿ. ಹಾಗಂತ ಹೇಳಿದಾಗ ಎಲ್ರೂ ನಗಾಡಿದ್ರು. ಆಮೇಲೆ ಕಾರಲ್ಲಿ ಹತ್ತಿ ಕೂತ್ಕೊಂಡು ಹೊರಟ್ರು. ಚಿಚುಕಾಗೆ ಅವಳ ಗಂಡನ ಕೈಯನ್ನ ಹಿಡ್ಕೊಂಡು ಕಾರಲ್ಲಿ ಹೋಗೋರಿಗೆ ಟಾಟಾ ತೋರಿಸ್ತಾ ಇದ್ಲು. ನದಿ ತೀರದಲ್ಲಿ ಇರುವ ಅಂಗಡಿಗಳು. ಪಕ್ಷಿಗಳ ಊರನ್ನ 2 ಭಾಗವಾಗಿ ಮಾಡಿ ಮಧ್ಯದಲ್ಲಿ ಒಂದು ನದಿ ಇತ್ತು. ಆ ನದಿಯ ಆ ಕಡೆ ಊರಿತ್ತು. ನದಿಯ ಈ ಕಡೆ ಹೊಲಗಳು ಹಾಗೂ ಅಡವಿಗಳು ಇತ್ತು. ಹಾಗೆ ನದಿಗೆ 2 ತೀರ. 2 ತೀರದಲ್ಲೂ ಕೂಡ ವ್ಯಾಪಾರಕ್ಕೋಸ್ಕರ 2 ಅಂಗಡಿಗಳು ಇತ್ತು. ನದಿಯ ಈ ದಡದಲ್ಲಿ ಅಂದ್ರೆ ಗ್ರಾಮದ ಹತ್ತಿರದಲ್ಲಿ ತುನಿಗುಬ್ಬಚ್ಚಿ ಒಂದು ಅಂಗಡಿನ ಇಟ್ಕೊಂಡಿದ್ಲು. ಅವಳಲ್ಲಿ ನಿಯತ್ತಾಗಿ ವ್ಯಾಪಾರ ಮಾಡ್ತಾ ಇದ್ಲು. ಒಳ್ಳೆ ತರದ ವಸ್ತುಗಳನ್ನ ವ್ಯಾಪಾರ ಮಾಡ್ತಿದ್ಲು. ಆದ್ರೆ ನದಿಯ ಆ ಕಡೆ ಚಿಚುಕಾಗಿ ಅಂಗಡಿ ಇಟ್ಕೊಂಡಿದ್ಲು. ಅವಳತ್ರ ಇರುವ ಯಾವುದೇ ವಸ್ತುಗಳಲ್ಲಿ ಯಾವುದೇ ತರದ ಕ್ವಾಲಿಟಿ ಇರಲ್ಲ. ಅವಳ ಮಾತಲ್ಲಿ ಬರೀ ಸುಳ್ಳು ಮಾತ್ರ ಇರುತ್ತೆ. ಸ್ಕೀಮ್, ಆಫರ್ ಅಂತ ಹೇಳಿ ಪ್ರಜೆಗಳನ್ನ ಮೋಸ ಮಾಡ್ತಾ ಇದ್ಲು ಚಿಚುಕಾಗೆ. ಆದ್ರೆ ಟೋನಿ ಹಾಗಲ್ಲ. ಈ 2 ದಡಕ್ಕೂ ಮಧ್ಯದಲ್ಲಿ ಇದ್ದಿದ್ದು ಒಂದು ಹಳೆಯ ಮರದ ಸೇತುವೆ. ಆ ಮರದ ಸೇತುವೆನೆ ಚಿಚು ಹಾಗೂ ಟುನಿಯ ಇಬ್ರಿಗೂ ಮಧ್ಯದಲ್ಲಿ ಇರೋದು ಕೂಡ. ಚಿಚು ಹಾಗೂ ಟೋನಿ ಇಬ್ರಿಗೂ ಕೂಡ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ. ಒಂದಿನ ಬೆಳಿಗ್ಗೆ ಸಮಯ ಕುಹು ಹಾಗೂ ಲೂಸಿ ಇಬ್ರು ಕೂಡ ಊರಿನಿಂದ ಸೇತುವೆ ದಾಟಿ ಚಿಚುಕಾಗಿಯ ಅಂಗಡಿಗೆ ಹೋಗ್ತಿದ್ದಾಗ ಟುನಿಗುಬ್ಬಚ್ಚಿ ಅವರನ್ನ ನೋಡಿದ್ಲು. ಆವಾಗ ಟುನಿ ತುಂಬಾ ಪ್ರೀತಿಯಿಂದ ಅವರಿಬ್ರನ್ನ ಕರೆದು, ಏನ್ ಲೂಸಿ ಅವರೇ, ಏನ್ ಕುಹು, ಇಬ್ರು ಇವತ್ತು ಸೇತುವೆ ದಾಟಿ ಆ ಕಡೆ ಹೋಗ್ಲೇಬೇಕಾ? ಈ ಕಡೆ ನನ್ನ ಅಂಗಡಿ ಇದೆ ತಾನೆ? ನೀವು ಹೇಳಿದ್ರಿ ಅಂತ ಬೆಲ್ಲ ಕೂಡ ತಗೊಂಡ್ ಬಂದ್ ಇಟ್ಟಿದ್ದೀನಿ. ಹಾಗಿರುವಾಗ ಯಾಕೆ ಆ ಕಡೆ ಹೋಗ್ತಾ ಇದ್ದೀರಾ? ಟೋನಿ, ನಿನ್ನತ್ರ ಇರುವ ಎಲ್ಲ ವಸ್ತುಗಳು ಕ್ವಾಲಿಟಿ ಅಂತ ನಮಗ್ ಗೊತ್ತು. ಆದ್ರೂ ಆ ಕಡೆ ಹೋಗ್ಲೇಬೇಕು. ಹೌದು, ಈ ಸಲ ಚಿಚು ಒಂದು ಹೊಸ ಆಫರ್ ಕೊಟ್ಟಿದ್ದಾಳೆ. 100 ರೂಪಾಯಿಗೆ ಸಾಮಾನ್ ತಗೊಂಡ್ರೆ ಒಂದು ಗಿಫ್ಟು ಫ್ರೀ ಅಂತೆ. ಅದು ಲಕ್ಕಿ ಡ್ರಾದಲ್ಲಿ ಸಿಗುತ್ತೆ. ನಮ್ಮ ಅದೃಷ್ಟ ಹೇಗಿದೆ ಅಂತ ನೋಡ್ಬೇಕಲ್ವಾ? ಅಯ್ಯೋ, ಅದು ಅದೃಷ್ಟ ಅನ್ನಲ್ಲ, ಮುಟ್ಟಾಳ್ತನ ಅಂತಾರೆ. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ಅವಳು ಗಿಫ್ಟ್ ಆಗಿ ಏನ್ ಕೊಡ್ತಾಳೆ ಅಂತ ಅನ್ಕೊಂಡಿದೀರಾ? ನೀವು 100 ರೂಪಾಯಿಗೆ ವಸ್ತು ತಗೊಂಡ್ರೆ ಕರ್ಬೇವಿನ ಸೊಪ್ಪನ್ನ ಫ್ರೀ ಆಗಿ ಕೊಡ್ತಾಳೆ. ಅವಳ ಮಾತನ್ನ ನಂಬಿ ನೀವು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳೋದು ತಪ್ಪು. ಇಲ್ಲ ಟೋನಿ, ಇವತ್ತೊಂದಿನ ನಾವು ಅಲ್ಲಿಗೆ ಹೋಗ್ಲೇಬೇಕು. 10 ದಿನ ನಿನ್ನ ಹತ್ರ ತಗೊಂಡಿಲ್ವಾ? ನಾವು ಬರ್ತೀವಿ. ಹಾಗಂತ ಹೇಳಿ ಲೂಸಿ ಕುಹು ಆ ಕಡೆ ಹೋದ್ರು. ಇದೆಲ್ಲಾನು ಚಿಚುಕಾಗಿ ನೋಡ್ತಾನೆ ಇದ್ಲು. ಅವಳು ಟುನಿನ ನೋಡಿ ಅವಳಿಗೆ ಕೇಳಿಸೋ ತರ ತುಂಬಾನು ಜೋರಾಗಿ, ಏನ್ ಟುನಿ, ನಿನ್ನ ಕಸ್ಟಮರ್ಸ್ ಎಲ್ರು ನನ್ನ ಅಂಗಡಿಗೆ ಬರ್ತಾ ಇದ್ದಾರಾ? ಹೊಟ್ಟೆ ಉರಿತಾ ಇದ್ಯಾ? ಏನ್ ಮಾಡೋದು, ನನ್ನ ಸ್ಕೀಮು ಆಫರು ಆಗಿದೆ. ಅದಕ್ಕೆ ನನ್ನ ಹತ್ರನೇ ಸೇತುವೆ ದಾಟಿ ಕೂಡ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಆವಾಗ ಟೋನಿ, ಚಿಚು, ನೀನು ಆಫರ್ ಸ್ಕೀಮ್ ಅಂತ ಸುಳ್ಳು ಹೇಳ್ತಾ ಇದೀಯಾ. ಆ ಸುಳ್ಳನ್ನ ನಂಬಿ ಅವ್ರೆಲ್ರೂ ಬರ್ತಾ ಇದ್ದಾರೆ. ಖಂಡಿತ ಅವರು ಮೋಸ ಹೋಗ್ತಾರೆ. ಆದ್ರೆ ನಿಂತರ ಕಸ್ಟಮರ್ಸ್ನ ಮೋಸ ಮಾಡೋ ಅಭ್ಯಾಸ ನನಗಿಲ್ಲ. ನೀನೇ ಯಾವಾಗ್ಲೂ ಎಲ್ಲರನ್ನ ಮೋಸ ಮಾಡೋದು, ಅದನ್ನ ತಿಳ್ಕೊ. ಆವಾಗ ಚಿಚು ಕೋಪದಿಂದ, ಹೊಟ್ಟೆ ಉರಿತಾ ಇರೋದು ಕಣ್ಣಲ್ಲಿ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿನ್ನ ಅಂಗಡಿಗೆ ಯಾರು ಬರ್ತಾ ಇಲ್ಲ, ನನ್ನ ಅಂಗಡಿಗೆ ಎಲ್ರು ಬರ್ತಾ ಇದ್ದಾರೆ. ಅದು ನನ್ನ ಅದೃಷ್ಟ. ನಿನ್ನ ಅದೃಷ್ಟ ಚೆನ್ನಾಗಿಲ್ಲ. ಅದನ್ನ ಮೊದಲು ನೀನ್ ಅರ್ಥ ಮಾಡ್ಕೊ. ಇವತ್ತಲ್ಲ, ಇನ್ ಮುಂದೆ ಯಾವಾಗ್ಲೂ ನಿನ್ನ ಅಂಗಡಿಗೆ ಯಾರೂ ಬರಲ್ಲ. ಬರೋರನ್ನೆಲ್ಲ ನಾನು ಆಫರ್ ಅಂತ ಹೇಳಿ ನನ್ನ ಅಂಗಡಿಗೆ ಕರ್ಕೊಳ್ತೀನಿ ನೋಡು. ಆವಾಗ ಟುನಿ ಕೋಪದಿಂದ, ನೀನು ಮೋಸ ಮಾಡಿ ವ್ಯಾಪಾರ ಮಾಡು, ನಾನು ನಿಯತ್ತಾಗಿನೇ ವ್ಯಾಪಾರ ಮಾಡ್ತೀನಿ, ಅದೇ ನನಗ್ ಸಾಕು. ಹಾಗಂತ ಹೇಳಿ ಟುನಿ ಒಳಗಡೆ ಹೋದ್ಲು. ಆವಾಗ ಲೂಸಿ ಕುಹಿ ಅಲ್ಲಿಗೆ ಬಂದ್ರು. ಚಿಚುಕಾಗೆ ಅವರಿಬ್ರನ್ನ ಪ್ರೀತಿಯಿಂದ ಸ್ವಾಗತ ಮಾಡಿ ಅವರಿಬ್ರ ಹತ್ರ ಈ ರೀತಿ ಮಾತಾಡ್ತಾ ಇದ್ಲು.
ಬನ್ನಿ ಬನ್ನಿ ಲೂಸಿ ಅವ್ರೆ, ಕುಹು ಅವ್ರೆ, ಸೇತುವೆ ದಾಟಿ ಬಂದಿದ್ದೀರಾ ಅಂದ್ರೆ ನಿಜವಾಗ್ಲೂ ಒಳ್ಳೆ ವಿಷಯನೇ. ನೀವಿಬ್ರೇ ಈ ವಾರ ನನ್ನ ಸೂಪರ್ ಡಿಲೆಕ್ಸ್ VIP ಕಸ್ಟಮರ್ಸ್ಗಳು ಗೊತ್ತಾ? ಆವಾಗ ಲೂಸಿ ಆಶ್ಚರ್ಯದಿಂದ, ಏನು VIP ಕಸ್ಟಮರ್ಸ್ಗಳ? ಹಾಗಾದ್ರೆ ಸ್ಪೆಷಲ್ ಆಫರ್ ಏನಾದ್ರೂ ಇದೆಯಾ? ಆವಾಗ ಚಿಚು ನಗುತ್ತಾ, ಅರೆ ಸ್ಪೆಷಲ್ ಆಫರ್ ಇದೆ, ನೀವು ಏನೇ ತಗೊಂಡ್ರು ಸರಿ, ನಿಮ್ಗೆ ಏನಾದ್ರೂ ಒಂದು ಗ್ಯಾರಂಟಿಯಾಗಿ ಫ್ರೀ ಗಿಫ್ಟ್ ಕೊಡ್ತೀನಿ. ಆವಾಗ ಕುಹು ಅದನ್ನ ಕೇಳಿ, ಗ್ಯಾರಂಟಿ ಗಿಫ್ಟಾ? ಏನ್ ಗಿಫ್ಟ್ ಅದು? ಏನ್ ಕೊಡ್ತೀಯ ಚಿಚು ನೀನು? ಆ ಲಕ್ಕಿ ಡ್ರಾ ಇವಾಗ್ಲೇ ಇದೆಯಾ? ಆವಾಗ ಚಿಚು ಅವರನ್ನ ನೋಡಿ, ಅರೆ ಲಕ್ಕಿ ಡ್ರಾನಾ? ಅದೆಲ್ಲ ಸಾಧಾರಣ ಕಸ್ಟಮರ್ಸ್ಗಳಿಗೆ. ನೀವು ನನ್ನ VIP ಕಸ್ಟಮರ್ಗಳು ಗ್ಯಾರಂಟಿ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ವಾ. ನನ್ ಗಂಡ ದುಬೈಯಲ್ಲಿ ಇದ್ದಾರೆ. ಅವ್ರು ಹೋದ್ಸಲ ಬರುವಾಗ ನನಗೋಸ್ಕರ ಒಂದು ಆಕಾಶವಾಣಿ ರೇಡಿಯೋ ತಗೊಂಡ್ ಬಂದಿದ್ದಾರೆ. ನೀವು 1000 ರೂಪೀಸ್ಗೆ ಏನಾದ್ರೂ ತಗೊಂಡ್ರೆ ಅದು ಫ್ರೀ. ಆಕಾಶವಾಣಿ ರೇಡಿಯೋನಾ? ಅದು ಯಾಕೆ ಚಿಚು? ಮತ್ತೆ ಅದು ಎಷ್ಟು ಬೆಲೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆಕಾಶದಲ್ಲಿರುವ ಹಕ್ಕಿಗಳ ಶಬ್ದ ಮಾತ್ರ ಅದ್ರಲ್ಲಿ ಕೇಳುತ್ತೆ. ನೀವು VIP ಕಸ್ಟಮರ್ಸ್ ಅಲ್ವಾ, ಅದಕ್ಕೆ ನಿಮ್ಗೋಸ್ಕರ ಆ ರೇಡಿಯೋನ ಕೊಡ್ತಾ ಇದೀನಿ. ಅದಕ್ಕೆ ಬೆಲೆ 5,000 ರೂಪಾಯಿ. ಹೌದೌದು, ಅದು ಕೆಟ್ಟೋಗಿ ಸುಮಾರು ದಿನ ಆಯ್ತು, ಅದನ್ನೇ ತಗೊಳ್ಳಿ ಹಾಗಂತ ಅಂದ್ಕೊಂಡ್ಲು. ಇಲ್ಲಿ ನೋಡ್ ಚಿಚು, ನಮ್ಗೆ ಆಕಾಶವಾಣಿ ರೇಡಿಯೋ ಎಲ್ಲ ಏನ್ ಬೇಕಾಗಿಲ್ಲ. ಲಕ್ಕಿ ಡ್ರಾದಲ್ಲಿ ಏನಾದ್ರೂ ಇದ್ರೆ ಕೊಡು ಸಾಕು. ಆವಾಗ ಚಿಚು, ಅರೆ ಏನಿವೋ, ನಿಮ್ಮನ್ನ VIP ಮಾಡೋಣ ಅಂತ ನೋಡಿದ್ರೆ ನೀವು ನಾರ್ಮಲ್ ಕಸ್ಟಮರ್ ಅಂತಾನೆ ಅಂದ್ಕೊಳ್ತಿದ್ದೀರಾ. ಸರಿ, 100 ರೂಪಾಯಿಗೆ ಏನಾದ್ರೂ ವಸ್ತುಗಳನ್ನ ತಗೊಳ್ಳಿ. ಆವಾಗ ಕುಹು 100 ರೂಪಾಯಿಗೆ ತಗೊಂಡೆ. ತಗೋ 100 ರೂಪಾಯಿ, ಇವಾಗ ಲಕ್ಕಿ ಡ್ರಾ ನೋಡು. ಚಿಚು ಸರಿ ಅಂತ ಒಂದು ಚೀಟಿನ ತೆಗೆದ್ಲು. ತಗೋ, ಇದ್ರಲ್ಲಿ ಏನಿದೆಯೋ ಅದು ನಿನಗೆ ಇವತ್ತು ಫ್ರೀ. ಕುಹು ಅದ್ರಲ್ಲಿ ಏನಿದೆ ಅಂತ ನೋಡಿದಾಗ, ಒಂದೇ ಒಂದು ಈರುಳ್ಳಿನಾ? ಏನ್ ಚಿಚು, ಬರೀ ಒಂದೇ ಒಂದು ಈರುಳ್ಳಿ ಅಂತ ಬರ್ದಿದೆ. ಆವಾಗ ಚಿಚುಕಾಗಿ ಕುಹು ಹತ್ರ, ಹೌದು ಒಂದೇ ಈರುಳ್ಳಿ, ಆದ್ರೆ ಅದು ಸಾಧಾರಣ ಈರುಳ್ಳಿ ಅಲ್ಲ, ಮಾಂತ್ರಿಕ ಈರುಳ್ಳಿ. ಆ ಈರುಳ್ಳಿನ ನೀನು ಸಾಂಬಾರ್ಗೆ ಹಾಕಿದ್ರೆ ಸಾಂಬಾರ್ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೋಸ್ಕರ ಪಟ್ಟಣದಲ್ಲಿರುವ ಚೆಫ್ ಎಲ್ಲ ಬರ್ತಾರೆ ಗೊತ್ತಾ? ಆವಾಗ ಲೂಸಿ, ಸರಿ ಹೋಯ್ತು, ಒಂದೊಂದ್ ವಸ್ತುಗೂ ನಿನ್ನ ಹತ್ರ ಒಂದೊಂದ್ ಕತೆ ಇರುತ್ತಾ ಏನೋ? ಟೋನಿ ಅಂಗಡಿಯಲ್ಲಿ ನೆಮ್ಮದಿಯಾಗಿ ಎಲ್ಲಾನು ತಗೊಳ್ಬೋದು. ಚಿಚು ಕೋಪದಿಂದ, ಏನ್ ಲೂಸಿ ಅವ್ರು ಹೀಗೆ ಹೇಳ್ತಾ ಇದ್ದೀರಾ? ಇನ್ನು 100 ರೂಪಾಯಿಗೆ ಏನಾದ್ರೂ ತಗೊಳ್ಳಿ, ಆವಾಗ ಇನ್ನೊಂದು ಫ್ರೀ ಗಿಫ್ಟ್ ನಿಮ್ಗೆ ನಾನು ಕೊಟ್ಟೇ ಕೊಡ್ತೀನಿ. ಏನ್ ಬೇಕು ಹೇಳಿ, 100 ರೂಪಾಯಿಗೆ ತಗೊಳ್ಳಿ ನೀವು. ಸರಿ ಅಂತ ಲೂಸಿ ಬೇರೆ ದಾರಿ ಇಲ್ಲದೆ ಇನ್ನು ಕೆಲವು ವಸ್ತುಗಳನ್ನ ತಗೊಂಡಾಗ ಆ ರೇಡಿಯೋನ ಅವಳು ಲೂಸಿಗೆ ಫ್ರೀ ಗಿಫ್ಟ್ ಅಂತ ಕೊಟ್ಲು. ಚಿಚುಕಾಗೆ ಮಾತ್ರ ಮನಸ್ಸಲ್ಲಿ 200 ರೂಪಾಯಿ ಲಾಭ ಅಂತ ಅಂದ್ಕೊಂಡು ಸಂತೋಷವಾಗಿದ್ಲು. ಹೀಗಿರುವಾಗ ಆ ದಿನ ಸಂಜೆ ಸಮಯ ಆ ಊರಿನ ಮಕ್ಕಳಾದ ಚಿನ್ನೋಕಾಗೆ, ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನು 3 ಜನನು ನದಿ ತೀರದಲ್ಲಿ ಸಂತೋಷವಾಗಿ ಮಾತಾಡ್ತಾ ಇದ್ರು. ಏ ಚಿನ್ನು, ಇವತ್ತು ನಮ್ಮಮ್ಮ ಮನೆಗ್ ಬಂದು ನಿಮ್ಮ ಅಮ್ಮನ ಅಂಗಡಿ ಬಗ್ಗೆನೋ ಅವ್ರು ಮಾತಾಡಿದ್ರ ಬಗ್ಗೆನೋ ಹೇಳಿದ್ರು. ಆವಾಗ ಚಿನ್ನು, ಸುಮ್ನಿರೋ, ಇವತ್ತು ಕೂಡ ನಿಮ್ಮಮ್ಮ ಸೇತುವೆ ದಾಟಿ ನಮ್ಮ ಅಂಗಡಿಗೆ ಬಂದ್ರ? ಯಾಕೆ, ಆ ಕಡೆ ಟುನಿ ಅತ್ತೆ ಅಂಗಡಿ ಇದೆ ತಾನೆ? ಹೌದ್ ಕಣೋ, ಅವರು ನಮ್ಮ ಹತ್ರನೇ ಯಾವಾಗ್ಲೂ ತಗೊಳ್ಳೋದು. ಅಮ್ಮ ಯಾವಾಗ್ಲೂ ಒಂದು ವಿಷಯ ಹೇಳ್ತಾರೆ, ನನ್ನ ಹತ್ರ ಕ್ವಾಲಿಟಿಯಾದ ವಸ್ತುಗಳು ಇದೆ ಅಂತ. ನಮ್ಮಮ್ಮ ಯಾವಾಗ್ಲೂ ಒಳ್ಳೆಯವ್ರು ಕಣೋ, ಕ್ವಾಲಿಟಿಯಾದ ವಸ್ತುಗಳನ್ನೇ ಮಾರೋದು. ಚಿನ್ನು ಬೇಜಾರಿಂದ, ನೀನ್ ಬೇರೆ ಬುಜ್ಜಿ, ನಮ್ಮಮ್ಮ ಯಾವಾಗ್ಲೂ ಹೆಮ್ಮೆ ಹಾಡ್ತಾ ಇರ್ತಾರೆ, ಆದ್ರೆ ವಸ್ತುಗಳೆಲ್ಲ ಚೆನ್ನಾಗಿರುತ್ತೆ. ಆದ್ರೆ ಏನೋ ಅವರು ಸುಮ್ಮನೆ ಸುಳ್ಳು ಹೇಳೋದ್ರಿಂದಾನೆ ನಮ್ಮ ಅಂಗಡಿಲಿ ಯಾರು ಏನು ತಗೊಳ್ಳೋದೇ ಇಲ್ಲ ಗೊತ್ತಾ? ಲೋ ಚಿನ್ನು, ನೆನೆ ಮಹಿಯತ್ತೆ ನಿಮ್ಮ ಅಂಗಡಿಗೆ ಹೋದಾಗ ನಿಮ್ಮಮ್ಮ ಚಂದ್ರನಿಂದ ಬಂದ ಎಣ್ಣೆ ಬಂದಿದೆ ತಗೊಳ್ಳಿ, ಬರೀ 10,000 ರೂಪಾಯಿ ಅಂತ ಹೇಳಿದ್ರಂತೆ. ಅದೆಲ್ಲ ನಿಜಾನಾ? ಚಿನ್ನು ಅದನ್ನ ಕೇಳಿ, ಏನೋ 10,000 ರೂಪಾಯ? ಸೂರ್ಯಕಾಂತಿ ಎಣ್ಣೆನ ತೋರಿಸಿ ಇದನ್ನ ಮನೇಲಿಟ್ರೆ ಸೂರ್ಯನ ಬೆಳಕು ಮನೆಯೊಳಗಡೆ ಹಾಗೇನೆ ಬರುತ್ತೆ, ಲೈಟ್ ಹಾಕೋದೆ ಬೇಡ ಅಂತ ಹೇಳಿದ್ರು. ಯಾಕೋ ಚಿನ್ನ, ನಿಮ್ಮಮ್ಮ ಮಾತ್ರ ಯಾವಾಗಲೂ ಈ ರೀತಿ ಜಂಬ ಕೊಚ್ಕೊಳ್ತಿದ್ದಾರೆ? ಹಣಕ್ಕೋಸ್ಕರನಾ, ಆಸ್ತಿಗೋಸ್ಕರನಾ? ಗೊತ್ತಿಲ್ಲ, ನಮ್ಮಮ್ಮ ಏನೋ ಅದರಿಂದ ಅವ್ರಿಗೆ ಬರಲ್ಲ ಅಂದ್ರೂ ಕೂಡ ಹೆಮ್ಮೆ ಹೇಳ್ತಾನೇ ಇರ್ತಾರೆ. ಅದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸರಿ ಬಿಡ್ರೋ, ಇವಾಗ ಯಾಕೆ ಈ ಮಾತೆಲ್ಲ? ಬನ್ನಿ, ನಮಗೆ ಸಿಕ್ಕಿರೋದೇ ಸ್ವಲ್ಪ ಸಮಯ, ಆ ಸಮಯದಲ್ಲೇ ನಾವೆಲ್ಲರೂ ಸೇರಿ ಆಟಾಡೋದು ಬೇಡ್ವಾ? ಹಾಗಂತ ಮಕ್ಕಳು ಆಟಾಡ್ತಿದ್ದಾಗ ಮಹಿಹದ್ದು ಆವಾಗಲೇ ಸೇತುವೆ ದಾಟಿ ಟುನಿಯ ಅಂಗಡಿ ಹತ್ರ ಬರ್ತಾ ಇತ್ತು. ಆವಾಗ ಟುನಿ ಮಹಿಹದ್ದನ್ನ ನೋಡಿದ್ಲು. ಮಹಿಹದ್ದು ಟುನಿಯ ಹತ್ತಿರ, ಟುನಿ, ನನಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಕೊಡ್ತೀಯಾ? ಈ ಚಿಚು ಹೇಳೋ ಸುಳ್ಳು ಕೇಳಿ ಕೇಳಿ ಕಿವಿಯಲ್ಲಿ ರಕ್ತ ಬರ್ತಾ ಇದೆ. ಆವಾಗ ಟುನಿ ಮಹಿನ ನೋಡಿ, ಯಾಕೆ ಮಹಿಯವ್ರೆ, ಯಾವಾಗಲೂ ಪ್ರಶಾಂತವಾಗಿರ್ತೀರಾ, ಇವತ್ತು ಇಷ್ಟು ಕೋಪದಿಂದ ಇದ್ದೀರಾ? ಏನಂತ ಹೇಳೋದು ಟುನಿ, ನಾನು ಎಣ್ಣೆ ಕೊಡು ಅಂತ ಚಿಚುಕಾಗೆ ಹತ್ರ ಕೇಳಿದ್ರೆ ಚಂದ್ರನಿಂದ ಇವಾಗಲೇ ಬಂದಿರೋ ಎಣ್ಣೆ ಇದೆ ಅಂತ ಹೇಳಿ 10,000 ರೂಪಾಯಿ ಅಂತಿದ್ದಾಳೆ. ಅದನ್ನ ಕೇಳಿ ರಕ್ತ ಬರ್ದೆ ಏನಾಗುತ್ತೆ? ಈ ಚಿಚು ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಏನೋ? ಏನಾದ್ರೂ ವಸ್ತು ಕೇಳಿದ್ರೆ ಅದಕ್ಕೊಂದು ಕತೆ ಹೇಳ್ತಾಳೆ, ಅವಳನ್ನ ಬದಲಾಯಿಸೋದು ಯಾರು? ಆವಾಗ ಟುನಿ, ಅಯ್ಯೋ ಮಹಿಯವ್ರೆ, ಇಷ್ಟು ಚಿಕ್ಕ ವಿಷಯಕ್ಕೆ ಈ ರೀತಿ ಟೆನ್ಷನ್ ಆಗ್ತಾರೆ ಯಾರಾದ್ರೂ?
ಚಿಚು ಬಗ್ಗೆ ಗೊತ್ತಲ್ವಾ ನಿಮ್ಗೆ? ಅವಳು ಯಾವಾಗ್ಲೂ ಅಷ್ಟೇ. ಅವಳಿಗೆ ಸುಳ್ಳು ಹೇಳೋದು ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಅವಳ ಮಾತನ್ನೆಲ್ಲ ನೀವು ಕಿವಿಯಲ್ಲಿ ಹಾಕೊಳ್ಬೇಡಿ. ನೀವು ಯಾವಾಗ್ಲೂ ಪ್ರಶಾಂತವಾಗಿರಿ. ಅದು ಹೇಗೆ ಟುನಿ? ಅವಳನ್ನ ಯಾರು ಏನು ಕೇಳಲೇಬಾರ್ದಾ? ಕೇಳ್ಬೋದು. ನಾನು ಕೇಳಿದ್ರು ಜಗಳ ಬರುತ್ತೆ. ಯಾಕಂದ್ರೆ ಕೊನೆಗೆ ಗೆಲ್ಲೋದು ಅವಳು ತಾನೆ. ಅವಳಿಗೆ ಸುಳ್ಳು ಹೇಳೋದು ಚೆನ್ನಾಗಿ ಬರುತ್ತೆ, ನನಗೆ ಬರಲ್ಲ. ನಾನು ನಿಯತ್ತಾಗಿ ವ್ಯಾಪಾರ ಮಾಡೋಳು. ಅವಳತ್ರ ಬಾಯಿ ಕೊಟ್ರೆ ಕೊನೆಗೆ ಸುಳ್ಳು ಹೇಳೋರೇ ಅಲ್ವಾ ಗೆಲ್ಲೋದು. ಅದಂತೂ ನಿಜಾನೇ. ನಿನ್ನ ಹತ್ರ ಬಂದ್ರೆ ಏನ್ ಕೇಳ್ತೀಯೋ ಅದನ್ನ ಕೊಡ್ತೀಯ ನೀನು. ಆದ್ರೆ ಅವಳು ಮಾತಿಗೆ ಏನಾದ್ರೂ ಅಂತ ಹೇಳ್ತಾನೆ ಇರ್ತಾಳೆ. ಇಲ್ಲಿ ನೋಡಿ ಮಹಿ, ನನ್ನ ಅಂಗಡಿಗೆ ಬಂದ್ರೆ ನೀವು ಕೇಳೋದನ್ನ ಕೊಡ್ತೀನಿ. ನೀವು ಅಡಿಗೆ ಮಾಡಿ ಊಟ ಮಾಡಿ ತಿಂದು ಮಲ್ಗಿ, ಆವಾಗ್ಲೇ ಜೀವನ ಪ್ರಶಾಂತವಾಗಿರೋದು. ಹಾಗಂತ ಟುನಿ ಹೇಳಿದಕ್ಕೆ ಮಹಿನು ಸರಿ ಅಂತ ಹೇಳಿತು. ಮಹಿ ಅದು ಸರಿ ಅಂತ ಅಲ್ಲಿಂದ ಮನೆಗೆ ಹೋಯ್ತು. ಈ ಕಡೆ ಚಿಚುಕಾಗೆ ಹೊಸ ಪ್ಲಾನ್ ಹಾಕ್ತಾ ಇದ್ಲು. ಕಳೆದ 2 ದಿನಗಳಿಂದ ಅವಳ ಅಂಗಡಿಗೆ ಯಾರು ಕಸ್ಟಮರ್ಸ್ ಬರ್ಲಿಲ್ಲ. ಎಲ್ರು ಟುನಿ ಅಂಗಡಿಗೆನೆ ಹೋಗ್ತಾ ಇದ್ರು. ಆದ್ರಿಂದ ಅವಳಿಗೆ ಕೋಪನೂ ಬರ್ತಾ ಇತ್ತು. ಚಿಚು ಅವಳ ಮನ್ಸಲ್ಲಿ ಇವ್ರೆಲ್ರನ್ನ ಏನೋ ಹೇಳಿ ಬದಲಾಯಿಸಿದಾಳೆ ಆ ಟುನಿ. ಅದಕ್ಕೆ ಯಾರು ನನ್ನ ಅಂಗಡಿಗೆ ಬರ್ತಾ ಇಲ್ಲ. ಹೊಸದಾಗಿ ಏನಾದ್ರೂ ಒಂದು ಆಫರ್ ಹಾಕ್ಲೇಬೇಕು, ಆವಾಗ್ಲೇ ಎಲ್ರು ಬರೋದು. ಅಂಗಡಿಲಿ ಕೆಲಸ ಮಾಡ್ತಾ ಇದ್ದ ಚಿನ್ನು, ಅಮ್ಮ ಏನು ಹೊಸ ಆಫರ್ ಅಮ್ಮ? ಆ ಸೂರ್ಯಕಾಂತಿ ಎಣ್ಣೆನಾ ಇಲ್ಲ ಚಂದ್ರನ ಎಣ್ಣೆನಾ? ಏನೋ ನನ್ನ ನೋಡಿ ತಮಾಷೆ ಮಾಡ್ತಾ ಇದೀಯ ನೀನು? ನಾನು ಹಾಕೋ ಪ್ಲಾನಲ್ಲಿ ಎಲ್ರು ನನ್ನ ಅಂಗಡಿಗೆ ಬರ್ತಾರೆ ನೋಡು. ಆವಾಗ ಚಿಚು ಆಶ್ಚರ್ಯದಿಂದ, ಪ್ಲಾನಾ? ಏನ್ ಪ್ಲಾನೋ? ಆವಾಗ ಚಿಚು, ಇಲ್ ನೋಡೋ, ನಾನೊಂದು ದೊಡ್ಡ ಡಬ್ಬಿನ ತಗೊಂಡು ಹೋಗಿ ನದಿ ತೀರದಲ್ಲಿಟ್ಟು ಅದ್ರ ಮೇಲೆ ನಿಮಗೆ ಹೆಮ್ಮೆಯಾಗಿರೋ ವಿಷಯಗಳನ್ನ ಇದ್ರಲ್ಲಿ ಬರೀರಿ. ಅದ್ರಲ್ಲಿ ಯಾವ ವಿಷಯ ನನಗ್ ತುಂಬಾ ಇಷ್ಟ ಆಯ್ತೋ ಅವ್ರಿಗೆ ಎಲ್ಲಾ ವಸ್ತುಗಳನ್ನ ಹಾಫ್ ರೇಟ್ಗೆ ಕೊಡ್ತೀನಿ ಅಂತ ಬರ್ದಿಡ್ತೀನಿ. ಏನು ಆಫ್ ರೇಟ್ಗ? ಸರಿ, ಅದೆಲ್ಲ ಇರ್ಲಿ. ಆ ಡಬ್ಬಿನ ನೀನು ಎಲ್ಲಮ್ಮ ತಗೊಂಡೋಗಿಡ್ತೀಯಾ? ನದಿ ತೀರದಲ್ಲಿ ಆ ಸೇತುವೆ ಪಕ್ಕದಲ್ಲಿ ಟುನಿ ಅಂಗಡಿಯ ಪಕ್ಕ. ಬರೋರು ಎಲ್ರು ಕೂಡ ಟುನಿ ಅಂಗಡಿ ಹತ್ರನೇ ಎಲ್ಲಾನು ಬರ್ಕೊಂಡು ಇಲ್ಲಿಗೆ ಬರ್ಬೇಕು. ಹಾಗಂತ ಹೇಳಿ ಚಿಚುಕಾಗೆ ಒಂದು ಡಬ್ಬಿನ ಏರ್ಪಾಡು ಮಾಡಿ ಅದ್ರಲ್ಲಿ ನಿಮ್ಮ ಬಗ್ಗೆ ಹೆಮ್ಮೆಯಾದ ವಿಷಯಗಳನ್ನ ಬರೀರಿ. ಅದ್ರಲ್ಲಿ ಯಾವ್ದು ನನಗೆ ಇಷ್ಟ ಆಯ್ತೋ ಅವ್ರಿಗೆ ನನ್ನ ಅಂಗಡಿಲಿರುವ ಎಲ್ಲಾ ವಸ್ತುಗಳು ಆಫ್ ರೇಟ್ ಅಂತ ಬರ್ದಿಟ್ಲು. ಆವಾಗ ಇದನ್ನ ಮಹಿ ಹಾಗೂ ಟುನಿ ನೋಡ್ತಿದ್ರು. ಲೂಸಿ ಹಾಗೂ ಚೋಟು ಇಬ್ರು ಆ ಸೇತುವೆ ದಾಟಿ ಹೋಗ್ತಾ ಇದ್ದಾಗ ಅಲ್ಲಿ ಮಧ್ಯದಲ್ಲಿದ್ದ ಆ ಖಾಲಿ ಡಬ್ಬಿನ ನೋಡಿ ಅಲ್ಲೇ ನಿಂತ್ಕೊಂಡಿದ್ರು. ಆವಾಗ ಅದ್ರ ಮೇಲೆ ಇದ್ದಿದ್ದನ್ನ ಓದಿ, ಅರೆ ಏನೋ ಚಿನ್ನು, ನಿಮ್ಮಮ್ಮ ಏನಾದ್ರೂ ಹೊಸ ಪ್ಲಾನ್ ಹಾಕಿದಾಳಾ? ಹೌದು, ನಿಮ್ ಬಗ್ಗೆ ಏನಾದ್ರೂ ಹೆಮ್ಮೆಯಾಗಿ ಇದ್ರಲ್ಲಿ ಬರ್ದಿಟ್ರೆ ನಮ್ಮ ಅಂಗಡಿಯಲ್ಲಿ ಅರ್ಧ ಬೆಲೆಗೆ ಎಲ್ಲಾನೋ. ಆವಾಗ ಲೂಸಿ, ಇವಾಗ್ಲೇ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ನನ್ನ ಕುತ್ತಿಗೆಯಲ್ಲಿ ಹಾಕಿರುವ ಚಿನ್ನದ ನೆಕ್ಲೆಸು ಯಾರ ಹತ್ರನೂ ಇಲ್ಲ, ಅದು ನನ್ನ ಹತ್ರ ಮಾತ್ರ ಇದೆ. ಹಾಗಂತ ಹೇಳಿ ಬರ್ದು ಲೂಸಿ ಅದ್ರಲ್ಲಿ ಚೀಟಿ ಹಾಕದ್ಲು. ಆವಾಗ ಚೋಟು ಗಿಳಿ, ನಿಮ್ಮ ಅಮ್ಮನಿಗೆ ಬುದ್ಧಿ ಇಲ್ಲ, ಇವಳಿಗೂ ಬುದ್ಧಿ ಇಲ್ಲ, ನಾನು ಬೇರೇನಾದ್ರೂ ಬರ್ದು ಹಾಕ್ತೀನಿ. ಹಾಗಂತ ಅವಳು ಬರ್ದು ಹಾಕದ್ಲು. ಇದ್ರ ನೋಡಿ ಟುನಿ ನಗಾಡ್ತಾ ಇದ್ಲು. ಆವಾಗ್ಲೇ ಅಲ್ಲಿಗೆ ಮಹಿ ಹದ್ದನು ಬಂತು. ಆವಾಗ ಮಹಿ ಹದ್ದು, ಏನೋ ಚಿಚು ಹೊಸದಾಗಿ ಏನಾದ್ರೂ ಪ್ಲಾನ್ ಹಾಕಿದಾಳಾ? ಏನ್ ಚಿಚು, ಏನ್ ಪ್ಲಾನ್ ಅದು? ಆವಾಗ ಚಿಚು, ಏನಿಲ್ಲ ಮಹಿ ಅವ್ರೆ, ನಿಮ್ ಬಗ್ಗೆ ನೀವು ಹೆಮ್ಮೆಯಾಗಿ ಏನಾದ್ರೂ ಬರ್ದು ಅದ್ರಲ್ಲಿ ಹಾಕಿ, ಯಾರ್ ಗೆಲ್ತಿರೋ ಅವ್ರಿಗೆ ಅರ್ಧ ಬೆಲೆಯಲ್ಲಿ ವಸ್ತುಗಳನ್ನ ಕೊಡ್ತೀನಿ. ಆವಾಗ ಟುನಿಗೂ ಬಚ್ಚಿ, ಚಿಚು ಬರೋರು ಎಲ್ರು ಬರ್ದು ಹಾಕಿದ್ರೆ ಅದನ್ನ ಓದಕ್ಕೇನೆ ನಿನಗೆ ರಾತ್ರಿ ಸಮಯ ಆಗುತ್ತೆ. ಆಮೇಲೆ ಗೆದ್ದವ್ರಿಗೆ ಹೇಗೆ ಗಿಫ್ಟ್ ಕೊಡ್ತೀಯ ನೀನು? ಆವಾಗ ಚಿಚು, ಟುನಿ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ, ನಾನು ಸ್ಪೀಡಾಗಿ ಓದ್ತೀನಿ, ಸಂಜೆ ಒಳಗಡೆ ರಿಸಲ್ಟ್ ಹೇಳ್ತೀನಿ ಹಾಗಂತ ಹೇಳಿದ್ಲು. ಚಿಚು ಅದ್ರಲ್ಲಿ ಬರ್ದು ಹಾಕಿರೋರು ಎಲ್ರು ಕೂಡ ನಿಜಾನೇ ಹೇಳಿದ್ದಾರೆ ಅಂತ ನಿನಗೇನು ಗೊತ್ತಾಗುತ್ತೆ, ನಿಂತರ ಸುಳ್ಳು ಹೇಳೋರಾಗಿದ್ರೆ? ಆವಾಗ ಚಿಚುಕ್ ಹಾಗೆ, ಮಹಿಯವ್ರೆ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಯಾರು ನಿಜ ಹೇಳ್ತಾ ಇದ್ದಾರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ ಹಾಗಂತ ಹೇಳಿದ್ಲು. ಟುನಿ ನಗಾಡ್ತಾ ಇದ್ಲು. ಆ ದಿನ ಸಂಜೆ ಸಮಯ ಚಿಚುಕಾಗೆ ಆ ಡಬ್ಬಿಲಿರುವ ಚೀಟಿಗಳನ್ನ ಹೊರಗಡೆ ತೆಗಿತಾ ಇದ್ಲು. ಆವಾಗ ಎಲ್ಲರೂ ಕೂಡ ಅವಳು ಮುಂದ್ಗಡೆ ಬಂದು ನಿಂತ್ಕೊಂಡಿದ್ರು. ಕುಹು, ಲೂಸಿ, ಮಹಿ, ಟುನಿ ಹಾಗೂ ಚೋಟು ಮತ್ತೆ ಮಕ್ಕಳು ಕೂಡ ಆಸಕ್ತಿಯಿಂದ ನೋಡ್ತಾ ಇದ್ರು. ಆವಾಗ ಚಿಚುಕಾಗೆ, ಬನ್ನಿ ಬನ್ನಿ, ಇವತ್ತು ನನ್ನ ಶಾಪಲ್ಲಿ ಈ ರೀತಿ ನಡೀತಾ ಇದೆ ಅಲ್ವಾ, ನಾಳೆ ಟುನಿ ಅಂಗಡಿ ಮುಚ್ಚಿಬಿಟ್ಟು ಹೋಗ್ತಾಳೆ. ಆವಾಗ ಟುನಿ, ಸರಿ ಚಿಚು, ಮೊದ್ಲು ಓದು. ಮೊದ್ಲನೇ ಚೀಟಿ, ನನ್ನ ಹತ್ರ ಇರುವ ಚಿನ್ನದ ನೆಕ್ಲೆಸ್ ಈ ಊರಲ್ಲಿ ಯಾರ ಹತ್ರನೂ ಇರಲ್ಲ. ಓ, ಇದು ಲೂಸಿ ಬರ್ದಿದ್ದು. ಆದ್ರೆ ಲೂಸಿ ನೀನು ಗೆದ್ದಿಲ್ಲ. ಯಾಕೆ, ಏನಾಯ್ತು? ನನ್ನ ಲಾಕರಲ್ಲಿ ನನ್ನ ಒಡವೆಗಳು ಎಷ್ಟಿದೆ ಅಂತ ನಿನಗೆ ಗೊತ್ತಿಲ್ಲ. ಇದು 2ನೇ ಚೀಟಿ. ನಾನು ಒಂದೇ ಸಮಯದಲ್ಲಿ 100 ಉಪ್ಪಿನಕಾಯಿ ಹಾಕ್ತೀನಿ, ಅಂತಹ ಒಂದು ಬುದ್ಧಿವಂತಿಕೆ ನನ್ನ ಹತ್ರ ಇದೆ. ಇದು ಚೋಟು. ಆದ್ರೆ ಈ ಕಾಲದಲ್ಲಿ ಯಾ ಚೋಟು ಉಪ್ಪಿನಕಾಯಿ ತಿಂತಾರೆ, ನೀನೇ ಹೇಳು? ಹೌದೌದು. ಆಮೇಲೆ 3ನೇ ಚೀಟಿ. 3ನೇ ಚೀಟಿ, ನಾನು ಒಂದೇ ದಿನದಲ್ಲಿ 10 ಕೋಳಿ ಮರಿಗಳನ್ನ ಬೆಳೆಸ್ತೀನಿ. ಇದು ಮಹಿ ಹದ್ದೇ ಬರ್ದಿರ್ಬೇಕು. ಮಹಿ, ನೀನ್ ಹೇಳೋದು ಸುಳ್ಳು. ಒಂದಿನದಲ್ಲಿ ಹೇಗೆ 10 ಕೋಳಿ ಮರಿಗಳನ್ನ ಬೆಳೆಸ್ತೀಯಾ?
ಆವಾಗ ಮಹಿ ಹದ್ದು, ನಾನು ಸುಳ್ಳು ಹೇಳ್ತಾ ಇಲ್ಲ ಚಿಚು, ನಾನು ಹೇಳಿದೆಲ್ಲಾನು ನಿಜ. ಆವಾಗ ಚಿಚು, 4ನೇ ಚೀಟಿ, ಇದು ಕುಹು ಬರ್ದಿದ್ದು, ನಾನು ಎಲ್ಲನ ಪ್ರೀತಿಯಿಂದ ನೋಡ್ಕೊಳ್ತೀನಿ, ಎಲ್ಲಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಅಲ್ಲ, ನಾನು ಒಡವೆ ಹಣದ ಬಗ್ಗೆ ಹೆಮ್ಮೆಯಾಗಿ ಬರೀ ಕೇಳಿದ್ರೆ ನೀನು ಪ್ರೀತಿ ಬಂಧದ ಬಗ್ಗೆ ಬರ್ದಿದೀಯಾ? ಹಾಗೆ ಚಿಚು ಹೇಳಿದ್ದು ಯಾರಿಗೂ ಇಷ್ಟ ಆಗ್ಲಿಲ್ಲ. ಹೀಗಿರುವಾಗ ಕೊನೆ ಚೀಟಿನ ಚಿಚು ತೆಗೆದ್ಲು. ಕೊನೆ ಚೀಟಿ ಇದ್ರಲ್ಲಿ ಹಾಗಂತ ಹೇಳಿ ಚೀಟಿ ಓದಿದಾಗ ಅವಳ ಮುಖನೇ ಬದಲಾಯ್ತು. ಏನಾಯ್ತು ಚಿಚು, ಯಾರು ಹಾಕಿದ್ದು? ಆವಾಗ ಚಿಚು, ಕೊನೆ ಚೀಟಿ, ನಮ್ಮಮ್ಮ ಸುಳ್ಳು ಜಾಸ್ತಿ ಹೇಳ್ತಾರೆ, ಅದು ನನಗೆ ಇಷ್ಟ ಆಗಲ್ಲ, ಅದನ್ನ ಕೇಳಕ್ಕೂ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಸ್ನೇಹಿತರ ಜೊತೆ ಬಂದು ಆಟ ಆಡೋದು ಹಾಗಂತ ಹೇಳಿದಾಗ ಚಿಚುಗೆ ಅರ್ಥ ಆಯ್ತು, ಅದು ಬರ್ದಿರೋದು ಬೇರೆ ಯಾರು ಅಲ್ಲ, ಅವಳ ಮಗ ಚಿನ್ನು ಅನ್ನೋದು. ಅದೇ ಅಲ್ಲಿದ್ದ ಎಲ್ರಿಗೂ ಕೂಡ ಅರ್ಥ ಆಯ್ತು. ಆದ್ರಿಂದ ಎಲ್ರು ಜೋರಾಗಿ ಕೈ ಚಪ್ಪಾಳೆ ತಟ್ಟೋದ್ರು. ಆವಾಗ ಚಿಚುಕಾಗೆ ಮುಖ ಬಾಡಿ ಹೋಯ್ತು. ಆದ್ರೆ ಚಿನ್ನು ಹತ್ರದಲ್ಲಿ ಬಂದು, ಏನಮ್ಮ, ನಾನು ಹೇಳಿದ್ದು ಸರಿತಾನೆ? ಆವಾಗ ಚಿಚುಕಾಗಿ ಚಿನ್ನನ ತಬ್ಬಿ ಹಿಡ್ಕೊಂಡು, ಹೌದು ಕಣೋ, ನೀನ್ ಹೇಳಿದ್ದು ಸರಿನೇ, ನಾನೇ ತಪ್ಪು. ಆವಾಗ ಚಿಚು ಎಲ್ಲರ ಹತ್ರನೂ ನೋಡಿ, ಎಲ್ರೂ ನನ್ನನ್ನ ಕ್ಷಮಿಸ್ಬಿಡಿ, ನಾನು ಸುಳ್ಳು ಹೇಳ್ತಾ ಇರೋದು ತುಂಬಾನೇ ತಪ್ಪು. ಆವಾಗ ಟುನಿಗುಬ್ಬಚ್ಚ ಅವಳ ಹತ್ರ, ಚಿಚು, ಈ ರೀತಿ ಸುಳ್ಳು ಹೇಳಿ ವ್ಯಾಪಾರ ಮಾಡ್ಬೇಕಂತ ಯಾಕೆ ಅನ್ಕೊಳ್ತೀಯ? ಯಾಕೆ ನೀನು ಎಲ್ಲರ ಹತ್ರ ಸುಳ್ಳು ಹೇಳ್ಬೇಕು? ನೀನು ಕ್ವಾಲಿಟಿ ಆಗಿರೋ ವಸ್ತುಗಳನ್ನ ಮಾರು, ಎಲ್ರೂ ಬರ್ತಾರೆ ಹಾಗಂತ ಹೇಳಿದ್ಲು. ಹೌದು ಟುನಿ, ನೀನ್ ಹೇಳಿದ್ದು ನಿಜಾನೇ, ನಾಳೆಯಿಂದ ನಿನಗೂ ನನಗೂ ಯಾವುದೇ ಪೋಟಿನೂ ಇಲ್ಲ. ಹಾಗೆ ಆ ದಿನದಿಂದ ಚಿಚುಕಾಗೆ ಈ ಆಫರ್ ಸ್ಕೀಮ್ ಎಲ್ಲಾನು ಬಿಟ್ಬಿಟ್ಲು. ಟುನಿ ತರನೇ ಕ್ವಾಲಿಟಿ ಆಗಿರೋ ವಸ್ತುಗಳನ್ನ ವ್ಯಾಪಾರ ಮಾಡಕ್ ಶುರು ಮಾಡಿದ್ಲು. ಆದ್ರಿಂದ ಇವಾಗ 2 ಕಡೆನೂ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಟುನಿ ಹಾಗೂ ಚಿಚು ಕೂಡ ಗೆಳತಿಯರಾದ್ರು. ಹಾಗೇನೆ ಮಕ್ಕಳು ಕೂಡ ಯಾವುದೇ ಸಮಸ್ಯೆನೂ ಇಲ್ಲದೆ ತುಂಬಾನು ಪ್ರಶಾಂತವಾಗಿ 2 ಕಡೆ ದಡದಲ್ಲೂ ಸಂತೋಷವಾಗಿ ಆಟಾಡ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಆಫರ್ ಸ್ಕೀಮ್ ಎಲ್ಲ ಕೊಟ್ಟು ಕಸ್ಟಮರ್ಸ್ ನಮ್ಮ ಅಂಗಡಿಗೆ ಬರೋ ತರ ಮಾಡೋದನ್ನ ಬಿಟ್ಬಿಟ್ಟು ನೀನು ನ್ಯಾಯವಾಗಿ ನಿಯತ್ತಾಗಿ ಕ್ವಾಲಿಟಿ ಆದ ವಸ್ತುಗಳನ್ನ ಮಾರಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಕಸ್ಟಮರ್ಸು ನಿನ್ನ ಅಂಗಡಿಗೆ ಬರ್ತಾರೆ.